ಹನಿ ಟ್ರಾಪಿನ ವಿಷಯವನ್ನ ಡೈವರ್ಟ್ ಮಾಡೋಕ್ಕೆ, ಡಿವಿಯೇಟ್ ಮಾಡೋಕ್ಕೆ ಇವತ್ತು ಅಂಬೇಡ್ಕರ್ ವಿಷಯವನ್ನು ತೆಗೆದುಕೊಂಡು, ಸಂವಿಧಾನದ ವಿಷಯವನ್ನು ತೆಗೆದುಕೊಂಡು ಇವತ್ತು ಮುಂದುವರೆದಿದ್ದಾರೆ. ಎಲ್ಲಿ ಹನಿ ಟ್ರಾಪಿನ ಸಿಡಿ ಫ್ಯಾಕ್ಟ್ರಿನ ಮಾಲೀಕ ಯಾರು ಅಂತ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ನಾಯಕರ, ಕಾಂಗ್ರೆಸ್ ನಾಯಕರ ಹೆಸರು ತಳ್ಕಾಕೊಂಡಿದೆ. ಅದನ್ನ ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅಪಚಾರವನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ಗೆ ಅಪಮಾನವನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕ್ರಮ ತೆಗೆದುಕೋಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಯಾಕೆಂದ್ರೆ ಇದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸಂವಿಧಾನ ಬದಲಾವಣೆ ಅಂದ್ರೆ ದೇಶವನ್ನ ಇಬ್ಬಾಗ ಮಾಡುವಷ್ಟು ಅದಕ್ಕೆ ಸರಿಸಮಾನವಾದಂಥದ್ದು. ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವಂತ ಡಿ.ಕೆ. ಶಿವಕುಮಾರ್ ಅವರನ್ನ ಬಂಧಿಸಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಆ ಪಕ್ಷದ ನಾಯಕರಿಗೆ ಒಬ್ಬರು ಹನಿ ಟ್ರಾಪ್ ಅಲ್ಲಿದ್ದಾರೆ, ಒಬ್ಬರು ಅದನ್ನು ಡಿವೈಡ್ ಮಾಡಕ್ಕೆ ಇದರಲ್ಲ. ಆ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ವಿಷಯವನ್ನ ಮರೆಮಾಚಲಿಕ್ಕೆ ಸಂವಿಧಾನದ ವಿಷಯವನ್ನ ಮುಂಚಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾತಾಡ್ಬೇಕು, ಇವತ್ತಿಂದ ಶುರು ಆಗುತ್ತೆ ನೋಡಿ. ಕಾಂಗ್ರೆಸ್ ಅಲ್ಲೇ ಸಂವಿಧಾನದ ಅಪಚಾರವನ್ನ ಮಾದೇವಪ್ಪನವ್ರು ಸಹಿಸಕ್ಕಾಗಲ್ಲ, ಜಾರಕಿಹೊಳಿ ಅವರು ಸಹಿಸಕ್ಕಾಗಲ್ಲ, ರಾಜಣ್ಣ ಅವ್ರು ಸಹಿಸಕ್ಕಾಗಲ್ಲ. ಸ್ವತಃ ಅಹಿಂದದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅವರು ಹಿಂದವನ್ನ ಹಿಂದಕ್ಕೆ ಹಾಕಿ ಬರೀ ಆ ಮಾತ್ರ ಹಿಡ್ಕೊಂಡಿದ್ದಾರೆ. ಎಲ್ಲೋ ಅವರು ಅಹಿಂದವನ್ನ ಹಿಂದಕ್ಕೆ ಹಾಕಿ ಹಿಡ್ಕೊಂಡಿದ್ದಾರೆ. ಆ ಆನೆ ಅವರಿಗೆ ಕುತ್ತಿಗೆಗೆ ಬರುತ್ತೆ. ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಮಾಂಡೋ ಹನಿ ಟ್ರಾಪಿನ ವಿಷಯವನ್ನ ಡೈವರ್ಟ್ ಮಾಡೋಕ್ಕೆ, ಡಿವಿಯೇಟ್ ಮಾಡೋಕ್ಕೆ ಇವತ್ತು ಅಂಬೇಡ್ಕರ್ ವಿಷಯವನ್ನು ತೆಗೆದುಕೊಂಡು, ಸಂವಿಧಾನದ ವಿಷಯವನ್ನು ತೆಗೆದುಕೊಂಡು ಇವತ್ತು ಮುಂದುವರೆದಿದ್ದಾರೆ. ಎಲ್ಲಿ ಹನಿ ಟ್ರಾಪಿನ ಸಿಡಿ ಫ್ಯಾಕ್ಟ್ರಿನ ಮಾಲೀಕ ಯಾರು ಅಂತ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ನಾಯಕರ, ಕಾಂಗ್ರೆಸ್ ನಾಯಕರ ಹೆಸರು ತಳ್ಕಾಕೊಂಡಿದೆ. ಅದನ್ನ ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ತಂತ್ರವನ್ನ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅಪಚಾರವನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ಗೆ ಅಪಮಾನವನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕ್ರಮ ತೆಗೆದುಕೋಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು, ಬಂಧಿಸಬೇಕು. ಯಾಕೆಂದ್ರೆ ಇದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸಂವಿಧಾನ ಬದಲಾವಣೆ ಅಂದ್ರೆ ದೇಶವನ್ನ ಇಬ್ಬಾಗ ಮಾಡುವಷ್ಟು ಅದಕ್ಕೆ ಸರಿಸಮಾನವಾದಂಥದ್ದು. ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರುವಂತ ಡಿ.ಕೆ. ಶಿವಕುಮಾರ್ ಅವರನ್ನ ಬಂಧಿಸಬೇಕು, ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಆ ಪಕ್ಷದ ನಾಯಕರಿಗೆ ಒಬ್ಬರು ಹನಿ ಟ್ರಾಪ್ ಅಲ್ಲಿದ್ದಾರೆ, ಒಬ್ಬರು ಅದನ್ನು ಡಿವೈಡ್ ಮಾಡಕ್ಕೆ ಇದರಲ್ಲ. ಆ ಹಿನ್ನೆಲೆಯಲ್ಲಿ ಹನಿ ಟ್ರಾಪ್ ವಿಷಯವನ್ನ ಮರೆಮಾಚಲಿಕ್ಕೆ ಸಂವಿಧಾನದ ವಿಷಯವನ್ನ ಮುಂಚಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾತಾಡ್ಬೇಕು, ಇವತ್ತಿಂದ ಶುರು ಆಗುತ್ತೆ ನೋಡಿ. ಕಾಂಗ್ರೆಸ್ ಅಲ್ಲೇ ಸಂವಿಧಾನದ ಅಪಚಾರವನ್ನ ಮಾದೇವಪ್ಪನವ್ರು ಸಹಿಸಕ್ಕಾಗಲ್ಲ, ಜಾರಕಿಹೊಳಿ ಅವರು ಸಹಿಸಕ್ಕಾಗಲ್ಲ, ರಾಜಣ್ಣ ಅವ್ರು ಸಹಿಸಕ್ಕಾಗಲ್ಲ. ಸ್ವತಃ ಅಹಿಂದದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅವರು ಹಿಂದವನ್ನ ಹಿಂದಕ್ಕೆ ಹಾಕಿ ಬರೀ ಆ ಮಾತ್ರ ಹಿಡ್ಕೊಂಡಿದ್ದಾರೆ. ಎಲ್ಲೋ ಅವರು ಅಹಿಂದವನ್ನ ಹಿಂದಕ್ಕೆ ಹಾಕಿ ಹಿಡ್ಕೊಂಡಿದ್ದಾರೆ. ಆ ಆನೆ ಅವರಿಗೆ ಕುತ್ತಿಗೆಗೆ ಬರುತ್ತೆ. ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.